ಆನ್ಲೈನ್ ಗೇಮಿಂಗ್ ವ್ಯಸನಕ್ಕೆ ಪೋಷಕರು ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಗಾಜಿಯಾಬಾದ್ನಲ್ಲಿ ಬುಧವಾರ ಮುಂಜಾನೆ 9ನೇ ಮಹಡಿಯ ಫ್ಲಾಟ್ನ ಬಾಲ್ಕನಿಯಿಂದ ಹಾರಿ 3 ಅಪ್ರಾಪ್ತ ಸಹೋದರಿಯರು ಸಾವನ್ನಪ್ಪಿದ್ದಾರೆ. ಅವರ ಡೆತ್ ನೋಟ್ನಲ್ಲಿ इस डायरी में जो कुछ भी लिखा है वो सब पढ़ लो क्योंकि ये सब सच है. ಇದರ ಅರ್ಥ ಕನ್ನಡದಲ್ಲಿ ಹೇಳೋದಾದ್ರೆ ಈ ಡೈರಿಯಲ್ಲಿ ಬರೆದಿರುವ ಎಲ್ಲವನ್ನೂ ಓದಿ, ಯಾಕೆಂದ್ರೆ ಇದೆಲ್ಲವೂ ನಿಜ ಎಂದು ಬರೆದಿದ್ದಾರೆ. ನನಗೆ ನಿಜವಾಗಿಯೂ ಕ್ಷಮಿಸಿ ಅಪ್ಪ ಎಂದು ಬರೆದಿರುವ ಆ ಡೆತ್ ನೋಟ್ ಕೊನೆಯಲ್ಲಿ ಕೈಯಿಂದ ಬಿಡಿಸಿದ ಅಳುವ ಇಮೋಜಿ ಕೂಡ ಇದೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಅವರು ಆನ್ಲೈನ್ ಆಟದ ಚಟಕ್ಕೆ ಬಿದ್ರು. ಆನ್ಲೈನ್ ಟಾಸ್ಕ್ ಆಧಾರಿತ ಕೊರಿಯನ್ ಆಟ ಆಡ್ತಾ ಇದ್ರು. ಪೊಲೀಸರ ಪ್ರಕಾರ ಹುಡುಗಿಯರು ನಿಯಮಿತವಾಗಿ ಶಾಲೆಗೂ ಹೋಗ್ತಿರ್ಲಿಲ್ಲ. ಹುಡುಗಿಯರು ಕೋಣೆಯನ್ನ ಒಳಗಿನಿಂದ 9ನೇ ಮಹಡಿಯಿಂದ ಬಾಗಿಲು ಲಾಕ್ ಮಾಡಿ ಒಬ್ಬರ ನಂತರ ಒಬ್ಬರು ಕಿಟಕಿಯಿಂದ ಹೊರಗೆ ಹಾರಿದ್ದಾರೆ. ಹುಡುಗಿಯರು ನೆಲಕ್ಕೆ ಬೀಳುವ ಶಬ್ದದಿಂದ ಭದ್ರತಾ ಸಿಬ್ಬಂದಿ ಮತ್ತೆ ನೆರೆಹೊರೆಯವರು ಎಚ್ಚರಗೊಂಡ್ರು. ಕುಟುಂಬ ಸದಸ್ಯರು ಬಾಗಿಲು ಒಡೆದು ಒಳಗೆ ಹೋಗುವ ಹೊತ್ತಿಗೆ ಹುಡುಗಿಯರು ಆಗಲೇ ಜಿಗಿದಿದ್ರು. 12, 14 ಮತ್ತು 16 ವರ್ಷ ವಯಸ್ಸಿನ ಪಾಕಿ, ಪ್ರಾಚಿ ಮತ್ತು ವಿಶಿಕಾ ಎಂಬ ಸಹೋದರಿಯರು ಆನ್ಲೈನ್ ಮೊಬೈಲ್ ಗೇಮ್ಗೆ ವ್ಯಸನಿಯಾಗಿದ್ದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಭಾರತ್ ಸಿಟಿ ಸೊಸೈಟಿ ಇಂದು ಮುಂಜಾನೆ 2 ಗಂಟೆಗೆ ನಡೆದ ಘಟನೆ ಇದು. ಅವರ ತಂದೆ ಚೇತನ್ ಕುಮಾರ್ ಹೇಳೋದು ಹೀಗೆ: ನನಗೆ ಈ ಆಟದ ಬಗ್ಗೆ ತಿಳಿದಿರಲಿಲ್ಲ, ಇಲ್ದಿದ್ರೆ ನಾನು ಅವರನ್ನ ಆಡಲು ಬಿಡ್ತಿರ್ಲಿಲ್ಲ. ಏನ್ ಸಂಭವಿಸಿದೆಯೋ ಅದು ಭಯಾನಕವಾಗಿದೆ. ಇದು ಇನ್ನೊಂದು ಮಗುವಿನೊಂದಿಗೆ ಸಂಭವಿಸಬಾರದು ಅಂತ ನಾನು ಭಾವಿಸುತ್ತೇನೆ. ಪೋಷಕರು ತಮ್ಮ ಮಕ್ಕಳು ವಿಡಿಯೋ ಗೇಮ್ಗಳನ್ನು ಆಡಲು ಬಿಡಬಾರದು ಎಂದು ನಾನು ಒತ್ತಾಯಿಸುತ್ತೇನೆ ಎಂದು ಅವರು ಭಾವುಕರಾಗ್ತಾರೆ. ಘಟನಾ ಸ್ಥಳದಲ್ಲಿ ಪೊಲೀಸರು ಒಂದು ಹಸ್ತಲಿಖಿತ ಡೆತ್ ನೋಟ್ ಮತ್ತು ಡೈರಿ ವಶಪಡಿಸಿಕೊಂಡಿದ್ದಾರೆ. ನೋಟ್ನಲ್ಲಿ ಸಹೋದರಿಯರು ತಮ್ಮ ತಂದೆ ತಾಯಿಗೆ ಕ್ಷಮೆ ಕೋರಿ ಬರೆಯುವ ಜೊತೆಗೆ ಸಾರಿ ಪಪ್ಪಾ, ಕೊರಿಯಾ ಇಸ್ ಅವರ್ ಲೈಫ್, ವಿ ಕೆನಾಟ್ ಲಿವ್ ಕೊರಿಯಾ ಎಂಬ ಭಾವನಾತ್ಮಕ ವಾಕ್ಯಗಳನ್ನು ಉಲ್ಲೇಖಿಸಿದ್ದಾರೆ. ಈ ಬರಹಗಳು ಅವರು ಆಡ್ತಿದ್ದ ಆನ್ಲೈನ್ ಕೊರಿಯನ್ ಟಾಸ್ಕ್ ಆಧಾರಿತ ಗೇಮ್ಗೆ ಹೊಂದಿಕೊಂಡಿರುವ ತೀವ್ರ ಮಾನಸಿಕ ಅವಲಂಬನೆಯನ್ನು ತೋರಿಸುತ್ತದೆ. ಈ ಗೇಮ್ನಲ್ಲಿ ಹಂತ ಹಂತವಾಗಿ ಟಾಸ್ಕ್ಗಳನ್ನು ಪೂರ್ಣಗೊಳಿಸಬೇಕಾಗಿದ್ದು ಭಾವನಾತ್ಮಕವಾಗಿ ನಿಯಂತ್ರಿಸುವಂತಹ ರೀತಿಯಲ್ಲಿರುತ್ತವೆ. ಪೋಷಕರು ಮೊಬೈಲ್ ಬಳಕೆಯನ್ನು ನಿರ್ಬಂಧಿಸಲು ಯತ್ನಿಸಿದ ಬಳಿಕ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು ಎನ್ನಲಾಗಿದೆ. 3 ಬಳಕೆ ಮಾಡುತ್ತಿದ್ದ ಮೊಬೈಲ್ ಫೋನ್ಗಳು, ಚಾಟ್ಗಳು, ಗೇಮ್ ಅಪ್ಲಿಕೇಶನ್ಗಳು ಮತ್ತು ಆನ್ಲೈನ್ ಸಂಪರ್ಕಗಳ ಸಂಪೂರ್ಣ ಡಿಜಿಟಲ್ ಫೋರೆನ್ಸಿಕ್ ತನಿಖೆ ನಡೀತಾ ಇದೆ. ಈ ಪ್ರಕರಣವು ಯಾವುದೇ ಸಂಘಟಿತ ಆನ್ಲೈನ್ ಚಾಲೆಂಜ್ ಅಥವಾ ಗೇಮ್ ನೆಟ್ವರ್ಕ್ಗೆ ಸಂಬಂಧ ಹೊಂದಿದೆಯೇ ಎಂಬುದನ್ನು ಸಹ ಪೊಲೀಸರು ಪರಿಶೀಲಿಸುತ್ತಾ ಇದ್ದಾರೆ. ಈ ದುರ್ಘಟನೆ ಮಕ್ಕಳ ಮಾನಸಿಕ ಆರೋಗ್ಯ, ಆನ್ಲೈನ್ ಗೇಮ್ ವ್ಯಸನ ಮತ್ತೆ ಪೋಷಕರ ಮೇಲ್ವಿಚಾರಣೆ ಗಂಭೀರತೆಯನ್ನು ತೋರಿಸುತ್ತದೆ. ಮಹತ್ವದ ವಿಷಯ ಅಂದ್ರೆ ಕೊರಿಯನ್ ಆಟ ಮತ್ತು ಕೊರಿಯಾ ಸಂಸ್ಕೃತಿ ಬಗ್ಗೆ ಆ ಹುಡುಗಿಯರು ತೀವ್ರ ಆಸಕ್ತಿಯಲ್ಲಿದ್ರು ಮತ್ತು ಭ್ರಮೆಯಲ್ಲಿದ್ರು. ಕೊರಿಯನ್ ಸೀರಿಯಲ್ಗಳು ಮತ್ತೆ ಅವರ ಆಟಗಳು ಇಂತಹ ಭ್ರಮೆಯನ್ನು ಹುಟ್ಟಿಸುತ್ತವೆ ಎಂಬುದು ನಮಗೆ ಎಚ್ಚರಿಕೆಯ ವಿಷಯ.